ಶಿವಮೊಗ್ಗ ಜಿಲ್ಲೆಯ ಶ್ರೀ ಕ್ಷೇತ್ರ ಹೆಗ್ಗಲತ್ತಿ ಶ್ರೀ ನಾಗಯಕ್ಷೆ ದೇವಿ ನವಗ್ರಹ ಮತ್ತು ಶ್ರೀ ನಾಗದೇವರ 12ನೇ ವಾರ್ಷಿಕೋತ್ಸವ ಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸುವ ಸಮಸ್ತ ಭಕ್ತರಿಗೆ ಸ್ವಾಗತ ಕೋರುವವರು ಶ್ರೀ ನಾಗಯಕ್ಷೆ ಭಕ್ತ ಮಂಡಳಿ. ನಾಗಯಕ್ಷೆ ದೇವಸ್ಥಾನದ ಭಕ್ತ ಮಂಡಳಿಯಿಂದ ನಾವು ಆಗಮಿಸಿದ್ದೇವೆ. ನನ್ನ ಹೆಸರು ಗಜೇಂದ್ರನಾಥ್, ಸಂತೋಷ್ ಠಾಕ್ರೆ, ಹಾಗೇನೆ ನಮ್ಮ ಎಲ್ಲ ಬಾಕಿದೆಲ್ಲ ಗೊತ್ತಿದೆ. ಆತ್ಮೀಯರೇ, ದಿನಾಂಕ 4ರಿಂದನೇ ಈ ಒಂದು ಉತ್ಸವದ ವಾರ್ಷಿಕೋತ್ಸವದ ಪೂಜಾ ಕೈಂಕರ್ಯಗಳು ಈಗಾಗಲೇ ಪ್ರಾರಂಭ ಆಗಿರೋದನ್ನ ಹೇಳ್ತಾ, ಇವತ್ತು ಗುರುವಾರ, ಇವತ್ತು ಬೆಳಿಗ್ಗೆಯಿಂದನೇ ಮಹಾಗಣಪತಿ ಪೂಜೆ, ನಾಗಯಕ್ಷೇಶ್ವರಿ ದೇವಸ್ಥಾನದ ದೇವರಿಗೆ ಪಂಚಾಮೃತ ಅಭಿಷೇಕ, ಮಹಾಮಂಗಳಾರತಿ ನಡೀತಾ ಇದೆ. ಇವತ್ತು ಸಂಜೆ ಬ್ರಹ್ಮ ಕಲಶ ಸ್ಥಾಪನೆ ಹಾಗೆ ಪೂಜಾ ವಿಧಿವಿಧಾನಗಳು ನಡೀತಾ ಇದೆ. ನಾಳೆ ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ ಮಹಾಗಣಪತಿ ಪೂಜೆ, ನವಚಂಡಿಕಾ ಹವನ, ಕಲಾಹೋಮ, ಪೂರ್ಣಾಹುತಿ ಹಾಗೆಯೇ ಪ್ರಸಾದ ವಿನಿಯೋಗ ನಡೆಯುತ್ತೆ. ನಾಳೆ ಸಂಜೆ 6 ಗಂಟೆಗೆ ಆಶ್ಲೇಷ ಬಲಿ, ಮಹಾಮಂಗಳಾರತಿ ಹಾಗೆ ಪ್ರಸಾದ ನಡೆಯುತ್ತೆ. ಬಹಳ ವಿಶೇಷ ಅಂತಂದ್ರೆ 7ನೇ ತಾರೀಕಿನ ದಿನದ್ದು. 7ನೇ ತಾರೀಕಿನ ದಿನ ನಾವೆಲ್ಲೂ ನೋಡದೇ ಇರುವಂತಹ ಒಂದು ಅದ್ಭುತವಾದಂತಹ ದೃಶ್ಯವನ್ನ ನಾವು ಅಲ್ಲಿ ಕಾಣ್ಬೋದು. ನಾನು ಇಷ್ಟು ವರ್ಷದಲ್ಲಿ ನೋಡ್ತಾ ಬಂದಿದ್ದೀನಿ, ಅದನ್ನ ಹೇಳ್ತಾ ಇದ್ದೇನೆ. ಸುತ್ತಮುತ್ತಲಿನ 9 ದೇವರುಗಳ ಪಲ್ಲಕ್ಕಿ ಆಗಮಿಸ್ತಾ ಇದೆ. ಇದು ಬಹಳ ವಿಶೇಷ. ಒಂದೇ ಕಡೆ ನಾವು ಅಷ್ಟು ದೇವರ ಪಲ್ಲಕ್ಕಿಗಳನ್ನ ಮತ್ತು ಅವರ ಪೂಜೆಗಳನ್ನ, ಆ ಒಂದು ದೇವರುಗಳ ಆರ್ಭಟ, ಅವರ ಒಂದು ಐಹಿತ್ಯವನ್ನ ತಿಳ್ಕೊಳ್ಳುವಂತಹ ಒಂದು ಸುಸಂದರ್ಭ ನಮ್ಗೆ ಸಿಗ್ತಾ ಇದೆ. ಅದು ದಿನಾಂಕ 7 ಶನಿವಾರ ಬೆಳಿಗ್ಗೆ 9 ಗಂಟೆಯಿಂದ ಸುಮಾರು 1 ಗಂಟೆವರೆಗೂ ಆ ದೇವರುಗಳ ಆಗಮನ ಆಗಿ ದೇವಸ್ಥಾನದಲ್ಲಿ ಆ ಎಲ್ಲ ದೇವರುಗಳನ್ನ ಪ್ರತಿಷ್ಠಾಪಿಸಿ ನಂತರ ಮಹಾಪೂಜೆ ನಡೆಯುತ್ತೆ. ಪ್ರಸಾದ ವಿನಿಯೋಗನೂ ಇದೆ. ಅದೇ ದಿನ ರಾತ್ರಿ 8 ಗಂಟೆಗೆ, ಶನಿವಾರ ರಾತ್ರಿ 8 ಗಂಟೆಗೆ ಒಂದು ಯಕ್ಷಗಾನ ಸೇವಾ ಕಾರ್ಯಕ್ರಮ ನಡೀತಾ ಇದೆ. ನಾಗಮಂಡಲ ಯಕ್ಷಗಾನ. ಈ ಯಕ್ಷಗಾನವನ್ನ ಗುತ್ಯಮ್ಮ ಪ್ರಸಾದಿತ ಯಕ್ಷಗಾನ ಮಂಡಳಿ, ಗುತ್ತಿಯ ಎಡೆಹಳ್ಳಿ, ಮಾಡೂರು ಸೀಮೆ, ತೀರ್ಥಹಳ್ಳಿ ತಾಲೂಕು ಇವರು ನಡೆಸ್ಕೊಡ್ತಾ ಇದ್ದಾರೆ. ಹಾಗೆ ಕಡೇ ದಿನ 8ನೇ ತಾರೀಕು ಭಾನುವಾರ ಪಂಚಮಿ, ಅವತ್ತು ಎಲ್ಲ ಈ 9 ಪಲ್ಲಕ್ಕಿಗಳನ್ನ ಆರಾಧನೆ ಮಾಡಿ ಮಹಾಮಂಗಳಾರತಿ ನಡೆಸಿ ಈ ದೇವರುಗಳನ್ನ ಅವರುಗಳ ಸ್ವಸ್ಥಾನಕ್ಕೆ ಕಳಿಸುವಂತಹ ಕಾರ್ಯಕ್ರಮ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಭಕ್ತಾದಿಗಳು ಆಗಮಿಸಬೇಕು ಅಂತ ಹೇಳಿ ತಮ್ಮ ಮೂಲಕ, ಮಾಧ್ಯಮದ ಮೂಲಕ ನಾವು ಎಲ್ಲ ಭಕ್ತಾದಿಗಳಿಗೆ ವಿನಂತಿ ಮಾಡ್ತಾ ಇದ್ದೇವೆ. ಈ ಕ್ಷೇತ್ರದ ಬಗ್ಗೆ ಹೇಳ್ಬೇಕಂತಂದ್ರೆ, ದಿನೇ ದಿನೇ ಕ್ಷೇತ್ರದ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದರ ಅರ್ಥ ಏನಂತಂದ್ರೆ ಸತ್ಯ ಕೂಡ ನಡೀತಾ ಇದೆ. ಒಂದು ಕುಗ್ರಾಮ ಆದ್ರೆ ಇವತ್ತು ನಾವು ಹುಡುಕೊಂಡು ಹೋಗುವಂತಹ ಒಂದು ವಿಶೇಷತೆಯನ್ನ ಆ ಕ್ಷೇತ್ರ ಪಡಿತಾ ಇದೆ. ಇದಕ್ಕೆ ಕಾರಣ ಅಲ್ಲಿಯ ಏನು ಅಲ್ಲಿ ನಮ್ಮ ಭಕ್ತರು ಪಡ್ಕೊಳ್ತಾ ಇದ್ದಾರೆ, ಲಾಭ ಪಡ್ಕೊಳ್ತಾ ಇದ್ದಾರೆ. ಅದೇ ಕಾರಣ ತುಂಬಾ ಚೆನ್ನಾಗಿ ಡೆವಲಪ್ ಆಗ್ತಾ ಇದೆ. ಇದಕ್ಕೆ ತಾವು ಕೂಡ 9ನೇ ತಾರೀಕು, ತಾವು ಕೂಡ 7ನೇ ತಾರೀಕು ಶನಿವಾರ ಆಗಮಿಸ್ಬೇಕಾಗಿ ನಾನು ವಿನಂತಿ ಮಾಡ್ಕೊಳ್ತಾ. ಯಾಕಂದ್ರೆ ನೀವು ಕೂಡ ಕಣ್ಣಿಂದ ನೋಡಿದ್ರೆ ಇದು ಇನ್ನೂ ಎಲ್ಲರಿಗೂ ಮುಟ್ಟೋದ್ರಲ್ಲಿ ಸಂದೇಹ ಇರಲ್ಲ. ದಯಮಾಡಿ 7ನೇ ತಾರೀಕು ಬೆಳಿಗ್ಗೆ 9ರಿಂದ 10 ಗಂಟೆ ಒಳಗೆ ಬನ್ನಿ. ಆ ಎಲ್ಲ ದೇವರುಗಳನ್ನ ತಾವು ಅವರ ಆಶೀರ್ವಾದ ಪಡಿಬಹುದು ಅಂತ ಹೇಳ್ತಾ, ಮತ್ತೆ ಈ ವಿಶೇಷ ಏನಂತಂದ್ರೆ ಶನಿವಾರದ ದಿನ ದಿವ್ಯ ಸಾನ್ನಿಧ್ಯವನ್ನ ನಮ್ಮ ಬಂಗಾರಮಕ್ಕಿ ಪರಮ ಪೂಜ್ಯ ಶ್ರೀ ಶ್ರೀ ಮಾರುತಿ ಗುರೂಜಿಗಳು ವಹಿಸ್ತಾ ಇದ್ದಾರೆ. ಜೊತೆಗೆ ಅವತ್ತಿನ ಉಪಸ್ಥಿತಿ ನಮ್ಮ KS ಈಶ್ವರಪ್ಪನವರು ವಹಿಸ್ತಾರೆ. ಹಾಗೆ ಅನೇಕ ಗಣ್ಯರೆಲ್ಲರೂ ಆಗಮಿಸ್ತಾರೆ. ದಯವಿಟ್ಟು ಹೆಚ್ಚಿನ ಭಕ್ತರು ಈ ಒಂದು ಎಲ್ಲ ಕಾರ್ಯಕ್ರಮಗಳಿಗೆ, ಪ್ರತಿದಿನ ನಡೆಯುವ ಕಾರ್ಯಕ್ರಮಗಳಿಗೆ ಆಗಮಿಸ್ಲಿ. ಹಾಗೇನೆ ತಾವು ಕೂಡ ಬಂದು ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡ್ಕೊಡ್ಬೇಕಂತ ಹೇಳಿ ನಾನು ವಿನಂತಿ ಮಾಡ್ಕೊಳ್ತಾ, ಇನ್ನೂ ಸ್ವಲ್ಪ ವಿಷಯಗಳನ್ನ ನಮ್ಮ ಈಶ್ವರಪ್ಪನವ್ರು ಕೂಡ ಹೇಳ್ಬೇಕಂತೇಳಿ ವಿನಂತಿ ಮಾಡ್ತಾರೆ. ಸ್ಥಳ ಇನ್ನೊಂದ್ಸರಿ ಹೇಳ್ತೀನಿ. ಸ್ಥಳ ಬಸ್ ಸ್ಟ್ಯಾಂಡ್ ಇಂದ 25 ಕಿಲೋಮೀಟರ್, ಹೆಗಲತ್ತಿ. ನಮ್ಮ ತೀರ್ಥಹಳ್ಳಿಗೆ ಹೋಗ್ತಾ 15ನೇ ಮೈಲಿಗಲ್ಲು ಬರುತ್ತೆ. ಅಲ್ಲಿ ರೈಟ್ ಟರ್ನ್, ಬಲಗಡೆ ತಿರುಗಿದ್ರೆ ಒಂದು ಆರ್ಚ್ ಕೂಡ ಇದೆ. ಮತ್ತೆ ಪ್ರತಿ ತಿರುವಿಗೂ ನಾಗಯಕ್ಷ ದೇವಸ್ಥಾನಕ್ಕೆ ದಾರಿ ಅನ್ನುವಂತಹ ಒಂದು ಸೂಚನೆಯನ್ನು ಕೂಡ ಹಾಕಿದ್ದಾರೆ. ತುಂಬಾ ಚೆನ್ನಾಗಿ ವಿಜೃಂಭಣೆಯಿಂದ ಈಗಾಗಲೇ
ತಯಾರಿನೂ ನಡೀತಾ ಇದೆ, ಹಾಗೇನೆ ಪೂಜೆ ಪುರಸ್ಕಾರಗಳು ಕೂಡ ನಡೀತಾ ಇದೆ. ದಯವಿಟ್ಟು ಬನ್ನಿ ಪ್ಲೀಸ್ ಸರ್.